ಬಾಸ್ ಡಿಸೆಂಬರ್ 25ಕ್ಕೆ ಒಂದ್ ಮಾತು ಹೇಳಿದ್ರು, ಇಲ್ಲಿ ಕೂಗೋ ವಯಸ್ಸು ಅಲ್ಲಿವರೆಗೂ ಕೇಳಿಸ್ಬೇಕಂತ. ಅದಕ್ಕೆ ಒಂದ್ಸಲ ಕಿಚ್ಚ 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 ದಾದಾ ಯಾರ್ ಗೊತ್ತಾ, ದಾದಾ ಯಾರ್ ಗೊತ್ತಾ. ವಾಯ್ಸ್ ಸ್ವಲ್ಪ ಜೋರಾಗಿ ಬರ್ಬೇಕು. ಜೋರಾಗಿ ಬರ್ಬೇಕು, ಎಲ್ಲರೂ ಕರೆ ಗೊತ್ತಾಗ್ಬೇಕು. ದಾದಾ ಯಾರ್ ಗೊತ್ತಾ, ತಲಾ ಸ್ವಾಗ್ ಗೊತ್ತಾ, ಸುಖ ಸ್ಟೈಲ್ ಗೊತ್ತಾ, ಜಗ ಸೈಕ್ ಗೊತ್ತಾ. ಸೊ ಇವಾಗ ಒಂದ್ ಎನರ್ಜಿ ಜೋಶ್ ಬಂತು. ಒಂದ್ ಸಣ್ಣ ಸಿಂಪಲ್ ಆಗಿ ಒಂದ್ 2 ನಿಮಿಷ ಹೇಳ್ಬಿಡ್ತೇನೆ, ಎಲ್ಲರ ಕೇಳಿಸ್ಕೊಂಡ್ಬಿಡ್ರಪ್ಪ. ಜನ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾರೆ ಪಾರ್ಕ್, ಜನ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾರೆ ಪಾರ್ಕ್. ಸಖತ್ತಾಗಿದೆ ನಮ್ಮ ಮಾರ್ಕ್. ದೇವರಿಗೆ ಪೂಜೆ ಮಾಡೋ ಹೋಗಿಸ್ತಾರೆ ದೀಪ, ದೇವರಿಗೆ ಪೂಜೆ ಮಾಡೋ ಹೋಗಿಸ್ತಾರೆ ದೀಪ. ಬ್ಲಾಕ್ ಬಸ್ಟರ್ ಆಗಿ ಅಲ್ಟಿಮೇಟ್ ಆಗಿ ಆಕ್ಟಿಂಗ್ ಮಾಡಿದ್ರೆ ನಮ್ಮ ಅಭಿನವ ಚಕ್ರವರ್ತಿ ಕಿಚ್ಚ. ಶಿವನ ಹೃದಯವನ್ನು ಗೆದ್ದು ಯಮರಾಜನ ಪಾಶಕ್ಕೆ ಒಳಗಾಗದೆ, ಶಿವನ ಹೃದಯವನ್ನು ಗೆದ್ದು ಯಮರಾಜನ ಪಾಶಕ್ಕೆ ಒಳಗಾಗದೆ ಯಮನನ್ನೇ ಎದುರಿಸಿದ ಆ ಮಾರ್ಕಂಡೇಯ. ಸೊ ಅದೇ ರೀತಿ ಅಭಿಮಾನಿಗಳ ಹೃದಯವನ್ನು ಗೆದ್ದು, ಅಭಿಮಾನಿಗಳ ಹೃದಯವನ್ನು ಗೆದ್ದು ಮಕ್ಕಳ ಹೃದಯವನ್ನು ಕದ್ದು, ಅದಷ್ಟೇ ಅಲ್ಲ, ಸಿನಿಮಾದಲ್ಲಿ ಮಾರ್ಕ್ ಎಂಬ ಚಲನಚಿತ್ರದಲ್ಲಿ ಎದುರಾಳಿಗಳನ್ನು ಎದುರಿಸಿ ಗಡಗಡನೆ ನಡಗಿಸಿದ ನಮ್ಮ ಅಜಯ ಮಾರ್ಕಂಡೇಯ, ನಮ್ಮ ಅಜಯ ಮಾರ್ಕಂಡೇಯ. ಅದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರಿಗೆ ಬಾಕ್ಸ್ ಆಫೀಸ್ ವಾತ್ಸ ಅಭಿನಯ ಚಕ್ರವರ್ತಿ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಕಣ್ಣಿಗೆ ಹಾಕೊಳ್ಳುವಂತ ಗ್ಲಾಸ್ ಅಂತಾರೆ ಕನ್ನಡಕ. ಈ ಸಿನಿಮಾದಲ್ಲಿ ಕಿಚ್ಚನ ಜೊತೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀರೋಯಿನ್ ದೀಪ್ಸಿಕಾ. ಇವರು ಚಲನಚಿತ್ರದಲ್ಲಷ್ಟೇ ಮಾರ್ಕಂಡೇಯ ಅಲ್ಲ, ಚಲನಚಿತ್ರದಲ್ಲಷ್ಟೇ ಮಾರ್ಕಂಡೇಯ ಅಲ್ಲ, ನಿಜ ಜೀವನದಲ್ಲಿ ಕೂಡ ಅಜಯ ಮಾರ್ಕಂಡೇಯನೇ, ನಿಜ ಜೀವನದಲ್ಲಿ ಕೂಡ ಅಜಯ ಮಾರ್ಕಂಡೇಯನೇ. ಊಟಕ್ಕೆ ಬೇಕೇ ಬೇಕು ಉಪ್ಪಿನಕಾಯಿ, ಊಟಕ್ಕೆ ಬೇಕೇ ಬೇಕು ಉಪ್ಪಿನಕಾಯಿ. ಹಂಗೆ ಈ ಸಿನಿಮಾದಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ, ಮಸ್ತ್ ಮಲೈಕಾಯಿ. ಅಣ್ಣ ಕಿಚ್ಚ ಒಂದು ಡೈಲಾಗ್ ಹೇಳ್ಬೋದಾ ಸುದೀಪ್ ಅವ್ರದ್ದು? ಕೆಂಪೇಗೌಡ ಡೈಲಾಗ್ ಹೇಳ್ಬಿಡ್ತೀನಿ. ಕಳ್ಬಟ್ಟಿ ವ್ಯಾಪಾರ ಬರೀ ಹಳ್ಳಿಲೇ ನಡೆಯೋದು, ಅಥವಾ ಹಳ್ಳಿ ಅಷ್ಟೇ ಅಂದ್ರೆ ಕೇಳುವಾಗುತ್ತೆ ನಿಂಗೆ. ಕಳ್ಬಟ್ಟಿ ದಂಧೆ ನಡ್ಸಕ್ಕೆ ಊರಾದ್ರೇನ್ ಕೇರಿ ಆದ್ರೆ ಎಲ್ ಬೇಕಾದ ದಂಧೆ ನಡೆಸ್ತಾರ ಅವರು. ಏನ್ ಕಳ್ಬಟ್ಟಿ ದಂಧೆ ನಡೆದಿದೆ ಸಿಟಿಯಲ್ಲಿ ಡಬ್ಬಾದನ್ ಬಿಟ್ಟಿದಾವಲ್ಲಿ, ಅಥವಾ ನೀನ್ ತರಿಸ್ತಾನೆ ಕೂರ್ತಿದ್ದೆ ಇಲ್ಲಿ? ಯಾಕೆ ಗೊತ್ತಾ, ಅರೆಸ್ಟ್ ಮಾಡಕ್ಕಿನ ಮುಂಚೆ ರಿಲೀಸ್ ಮಾಡೋ ಅಂತ ಹೇಳ್ತಾ ಇದೆಯಲ್ಲ, ನೀನು ಒಂದು ಅಸಿಸ್ಟೆಂಟ್ ಕಮಿಷನರ್. ತಪ್ಪು ಮಾಡ್ದವ್ಗೆ 4 ಬಿಟ್ಟು ಒತ್ತು ಹೋಗಾಕ ಪವರ್ ಪದವಿ ಬೇಕಾಗಿಲ್ಲ, ಬೇಕಾ. ಧಾರವಾಡ ಜಿಲ್ಲೆಯಲ್ಲಿ ಕುಗ್ರಾಮದಲ್ಲಿ ಬಾವಿಯಿಂದ ನೀರು ಸೇರಿ ಸ್ನಾನ ಮಾಡೋ ನಾನಾಗಿರ್ಬೋದು, ಅಥವಾ ಕಾವೇರಿ ಪೈಪಲ್ಲಿ ಇಟ್ಕೊಂಡು ಕೋರಿರಾಕ ಸ್ನಾನ ಮಾಡೋ ನೀರಾಗಿರ್ಬೋದು, ಇಬ್ರು ಕೊಟ್ಟಿರೋದು ಕಾಕಿನೇ. ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಇಟ್ಕೊಂಡು ಓಡಿದ್ರೆ, ಆದ್ರೆ ಈ ಕೆಂಪೇಗೌಡ ಸಿಂಹನ ಎದೆ ಇಟ್ಕೊಂಡು ಓಡ್ತಾನೋ. ನೀನು ACP, ಅದಕ್ಕೆ AC ಇರೋ ರೂಮು, ನಾನಲ್ಲ, ಅದಕ್ಕೆ AC ಇಲ್ದ್ರೆ ರೂಮು ಅಷ್ಟೇ. ನನಗೂ ನಿನ್ಗೂ ವ್ಯತ್ಯಾಸ. ಮಾಡ್ಕೊ ಹೋಗ್. 500 ರೂಪಾಯಿ ಇದ್ರೆ ತರಕಾರಿ ಅಂಗಡಿ, 5,000 ಇದ್ರೆ ದಿನಸಿ ಅಂಗಡಿ, 50,000 ಇದ್ರೆ ಪ್ರಾವಿಷನ್ ಸ್ಟೋರ್, 5 ಲಕ್ಷ ಇದ್ರೆ ಡಿಪಾರ್ಟ್ಮೆಂಟ್ ಸ್ಟೋರ್ ಇರ್ತೀನಿ ನಾನು. ನಿನ್ನ ಹತ್ರ ಯಾರ ಮುಂದೆ 5 ಹೊತ್ತಿಗೆ ಚಿಲ್ಲರೆ ಕಾಸಿಗೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ನಿನ್ನ ಜಾಗದಲ್ಲಿರುವಂತ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡ ಕಂಟ್ರೋಲ್ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕನ ಸಿಕ್ಕಕ್ಕೆ ಅವನಾದ್ರು ಅಡ್ಡ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ತೆಗೆದು ಬಿಡ್ತೀನಿ.